ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಅತಿದೊಡ್ಡ ಫಾಲೋ ಅಪ್ ಅನ್ನ ನಿಮ್ಮ ಪವರ್ ಟಿವಿ ನಿಮ್ಮ ಮುಂದೆ ಕೊಡ್ತಾ ಇದೆ. ಪವರ್ ಟಿವಿಯ ನಂಬರ್ 1 ಬ್ರೇಕಿಂಗ್. ಈಗ ಹಾಸನ ಚಲೋಗೆ ಕರೆ ಕೊಡಲಾಗಿದೆ. ಬೆಂಗಳೂರಿನಲ್ಲಿ ನಡೆದಿರುವಂತಹ ಪ್ರಗತಿಪರ ಸಾಹಿತಿಗಳ ಸಭೆಯಲ್ಲಿ ಈ ಬಗ್ಗೆ ನಿರ್ಧಾರ ಕೈಗೊಳ್ಳಲಾಗಿದೆ. ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಬೇಕು ಅನ್ನುವ ಹೋರಾಟಕ್ಕೆ ಕರೆ ಕೊಡಲಾಗಿದೆ. ಪವರ್ ಟಿವಿಯ ನಿರಂತರ ವರದಿಯ ಬಳಿಕ ಈಗ ಹೋರಾಟದ ಹಾದಿ ಹಿಡಿತಿದ್ದಾರೆ. ಹಲವು ಹೋರಾಟಗಳು ನಡೀತಿದೆ. ಈಗ ಪ್ರಗತಿಪರ ಸಾಹಿತಿಗಳ ಸಭೆ, ಅದರಲ್ಲೂ ಕೂಡ ಹಾಸನ ಚಲೋ ಮಾಡೋದಕ್ಕೆ ನಿರ್ಧಾರ ಮಾಡಿಕೊಳ್ಳಲಾಗಿದೆ. ಅದರ ಜೊತೆಗೆ ಹಲವು ಮಹತ್ವದ ನಿರ್ಧಾರಗಳನ್ನು ಇವತ್ತು ನಡೆದಂತಹ ಪ್ರಗತಿಪರ ಸಾಹಿತಿಗಳ ಸಭೆಯಲ್ಲಿ ನಿರ್ಧಾರ ಮಾಡಲಾಗಿದೆ. ಈ ಪ್ರಕರಣವನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಲೇಬೇಕು. ಈ ಪ್ರಕರಣವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಪ್ರಜ್ವಲ್ ರೇವಣ್ಣ ಎಲ್ಲೇ ಇದ್ರು ಅವರನ್ನು ವಾಪಸ್ ಕರ್ಕೊಂಡ್ಬಂದು ಅವರಿಗೆ ಅತಿ ಗರಿಷ್ಠ ಶಿಕ್ಷೆ ಆಗುವಂತೆ ಸರ್ಕಾರ ನೋಡ್ಕೋಬೇಕು ಅನ್ನುವಂಥ ಕರೆ, ಮನವಿಯ ಜೊತೆಗೆ ಹಾಸನ ಚಲೋ ಮೇ 30ಕ್ಕೆ ನಡೆಸೋದಕ್ಕೆ ಪ್ರಗತಿಪರ ಚಿಂತಕರ ವೇದಿಕೆ ಇವತ್ತು ನಿರ್ಧಾರ ಮಾಡಿದೆ. ಅಧಿಕಾರ ಕುಟುಂಬದ ಪ್ರಭಾವ ಇದನ್ನು ಬಳಸಿಕೊಂಡು ಕುಟುಂಬದ ದೌರ್ಜನ್ಯವನ್ನು ಇಡೀ ಹಾಸನ ಏನು ಎದುರಿಸ್ತಾ ಇದೆ, ಆ ಹಾಸನದ ಪರವಾಗಿ ಮತ್ತು ಪ್ರಜ್ವಲ್ ರೇವಣ್ಣ ಅವರ ಈ ಪ್ರಕರಣ ತಾರ್ಕಿಕ ಅಂತ್ಯಕ್ಕೆ ಬರಬೇಕು ಅನ್ನೋ ಕಾರಣಕ್ಕೆ ಪ್ರಗತಿಪರ ಚಿಂತಕರ ವೇದಿಕೆ ನಿರ್ಧಾರವನ್ನು ಮಾಡಿಕೊಂಡಿದೆ ಮೇ 30ಕ್ಕೆ ಹಾಸನ ಚಲೋ ನಡೆಸೋದಕ್ಕೆ.